ನಮಸ್ತೆ ವೀಕ್ಷಕರೇ, ನಾಳೆ ತುಂಬ ವಿಶೇಷವಾದ ದಿನ. ಶ್ರಾವಣ ಸೋಮವಾರ, 3ನೇ ಶ್ರಾವಣ ಸೋಮವಾರ. ಮತ್ತು ನಾಳೆ 19ನೇ ತಾರೀಕು ರಕ್ಷಾಬಂಧನ ಇದೆ. ನಾಳೆ ತುಂಬ ವಿಶೇಷವಾದ ದಿನ. ನೋಡಿ ಏನೇನು ವಿಶೇಷತೆ ಇದೆ ಅಂತ ಹೇಳ್ತೀನಿ. ನಾಳೆ ರಕ್ಷಾಬಂಧನ ಇದೆ, ರಾಖಿ ಮತ್ತು ಗಾಯತ್ರಿ ಜಯಂತಿ ಇದೆ. ನಾಳೆ 3ನೇ ಸೋಮವಾರ. ಮತ್ತು ಋಗ್ವೇದ ಉಪಕರ್ಮ, ಯಜುರ್ವೇದ ಉಪಕರ್ಮ, ನೇರಳಿ ಪೌರ್ಣಮಿ ಅಂತ ನಾಳೆ ಪೌರ್ಣಮಿ ಕೂಡ ಇದೆ. ಹಯಗ್ರೀವ ಜಯಂತಿ, ಸಂಕ್ರಾಂತಿ ದಿವಸ ನಾಳೆ ತಿಂಗಳಲ್ಲಿ ಬರುವಂಥ ಸಂಕ್ರಾಂತಿ ಕೂಡ ಇದೆ. ಆಮೇಲೆ ಶ್ರಾವಣ ಪೂರ್ಣಿಮಾ ವ್ರತ ಇದೆ. ಶ್ರಾವಣ ಪೂರ್ಣಿಮಾ ತುಂಬ ವಿಶೇಷ ಇದೆ. ಶ್ರಾವಣ ಪೂರ್ಣಿಮಾ ಮತ್ತು ಅನ್ವಧಾನ, ಇಷ್ಟು ವಿಶೇಷತೆ ಇದೆ ನಾಳೆ. ತುಂಬ ಒಳ್ಳೆಯ ದಿನ, ಸೋಮವಾರದ ದಿನ. ನಾಳೆ ನೋಡಿ ಇಷ್ಟು ವಿಶೇಷ ಕಾರ್ಯಕ್ರಮಗಳು, ವಿಶೇಷ ದಿವಸ ಇದೆ. ಮತ್ತು ನಾಳೆ ಶಿವನಿಗೆ ನೀವು ಶ್ರಾವಣ ಸೋಮವಾರದ ದಿನ ಶಿವನಿಗೆ ಅಭಿಷೇಕ ಕೊಡಬೇಕು. ಇಲ್ಲ ಮನೆಯಲ್ಲೇ ನೀವು ಅಭಿಷೇಕ ಮಾಡ್ಕೋಬೋದು. ಪಂಚಾಮೃತ ಅಭಿಷೇಕ ಅಂದರೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಇಷ್ಟು ಹಾಕಿ ನೀವು ಮಾಡಿಕೊಂಡಿದ್ದೆ ಆದರೆ ನಾಳೆ ಸೋಮವಾರ ನಿಮಗೆ ತುಂಬ ದೋಷ ಎಲ್ಲ ಹೋಗಿ ಒಳ್ಳೆಯದಾಗತ್ತೆ. ನೆನ್ನೆ ಬಂದುಬಿಟ್ಟು ಪ್ರದೋಷ ಇತ್ತು, ಅದಿನೂ ನೀವು ಶಿವನಿಗೆ ಅಭಿಷೇಕ ಶನಿವಾರದ ದಿನ ಮಾಡಬೇಕಾಗಿತ್ತು. ಮತ್ತು ಯಾರು ಮಾಡಿಲ್ಲ ಸ್ಯಾಟರ್ಡೇ ಪರವಾಗಿಲ್ಲ, ಅದರಿಂದ ನೀವು ಸೋಮವಾರ ಮಾಡ್ಕೊಳ್ಳಿ. ಸೋಮವಾರ ಮಾಡ್ಕೊಳ್ಳೋದ್ರಿಂದ ನಿಮಗೆ ವಿಶೇಷವಾದ ತುಂಬ ದೋಷ ಎಲ್ಲ ಹೋಗಿ ವಿಶೇಷವಾದ ಲಾಭ ಸಿಗುತ್ತೆ. ಸೋಮವಾರದ ದಿನ ನೀವು ಹಾಲು, ಮೊಸರು, ಸಕ್ಕರೆ, ಜೇನುತುಪ್ಪ ಮತ್ತು ತುಪ್ಪ ಇಷ್ಟು ಸೇರಿಸಿ ನೀವು ಶಿವನಿಗೆ ಅಭಿಷೇಕ ಮಾಡಿ. ಫಸ್ಟು ನೀವು ಜಲ ಅಭಿಷೇಕ ಮಾಡಿ, ಆನಂತರ ಅರಿಶಿನ ಕುಂಕುಮದ ಅಭಿಷೇಕ, ಅನಂತರ ಪಂಚಾಮೃತ ಅಭಿಷೇಕ ಮಾಡಿ. ಮತ್ತು ಬಿಲ್ವಪತ್ರ ಅರ್ಚನೆ ಮಾಡಿ. ಸೋಮವಾರ ನೀವು ಯಾರು ಶಿವನ ಆರಾಧನೆ ಈ ಒಂದು ವಿಶೇಷವಾದ ದಿನ ಶ್ರಾವಣ ಸೋಮವಾರ, ಅದರಲ್ಲೂ ಪೌರ್ಣಮಿ ದಿನ ಬಂದಿರುವಂಥ ಈ ಪೌರ್ಣಮಿ ತುಂಬ ವಿಶೇಷವಾದದ್ದು. ಅದರಿಂದ ನೀವು ಶಿವನ ಆರಾಧನೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಂಥ ದೋಷ ಇರಲಿ, ನಾಗದೋಷ ಇರಲಿ, ರಾಹುಕೇತು ದೋಷ ಇರಲಿ, ಯಾರ ಕುಂಡಲಿಯಲ್ಲಿ ಅಂದರೆ ನಿಮ್ಮ ಜಾತಕದಲ್ಲಿ ರಾಹುಕೇತು ಚೆನ್ನಾಗಿಲ್ಲ ಅಂದರೆ, 7.5 ಶನಿ ಇದ್ದರೆ, 7ರಟ ಶನಿ, ಪಂಚಮ ಶನಿ, ಮಹಾಶನಿ ಇದ್ದರೆ ಯಾರ್ಯಾರಿಗಿರುತ್ತೆ ಅಂಥವರು ಶ್ರಾವಣ ಸೋಮವಾರ ದಿನ ಮಹಾ ಮೃತ್ಯುಂಜಯ ಮಂತ್ರವನ್ನು ಹೇಳ್ಕೊಬೇಕು, ಶಿವನಿಗೆ ಆರಾಧನೆ ಮಾಡಬೇಕು. ನೀವು ಇದೆಲ್ಲ ಮಾಡೋದ್ರಿಂದ ಶಿವನ ನಾಮ ಜಪ ಮಾಡಬೇಕು, ನೀವು ಶಿವನ ಭಜನೆ ಮಾಡಬೇಕು. ಸಾಯಂಕಾಲ ನೀವು ಇಷ್ಟೆಲ್ಲ ಮಾಡೋದ್ರಿಂದ ನಿಮಗೆ ಶಿವನ ಆಶೀರ್ವಾದ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ. ಆಮೇಲೆ ಶಿವನ ಜೊತೆ ನೀವು ಪ್ರಭು ಶ್ರೀರಾಮನ ಕೂಡ ನೆನಿಬೇಕು ನೀವು ನಾಳೆ ದಿವಸ. ಇಷ್ಟೆಲ್ಲ ವಿಶೇಷತೆ ಇರೋದರಿಂದ ನಿಮಗೆ ನಾನು ಹೇಳ್ತಾ ಇದ್ದೀನಿ, ನೀವು ಅಭಿಷೇಕ ಎಲ್ಲ ಮಾಡಿ ಶಿವಾರಾಧನೆ ಮತ್ತು ಬಿಲ್ವಪತ್ರೆ ಅರ್ಚನೆ ಅಂತೂ ಕಡ್ಡಾಯವಾಗಿ ನಾಳೆ ನೀವು ಮಾಡಿಕೊಂಡ್ಲೇಬೇಕು. ಮತ್ತು ವೀಕ್ಷಕರೇ, ನಾಳೆ ರಕ್ಷಾಬಂಧನ್ ಅಂದರೆ ರಕ್ಷೆಯನ್ನು ಕೊಡೋ ಅಂಥ ಬಂಧನ ಕಟ್ಟೋವಂಥದ್ದು ಅಣ್ಣಂದಿರಿಗೆ. ರಕ್ಷಾಬಂಧನ ದಿನ ಅಣ್ಣಂದಿರು ಚೆನ್ನಾಗಿರಲಿ ಅಂತ ತಂಗಿಯರು ರಾಖಿ ಕಟ್ಟುವಂಥ ದಿನ. ನಾಳೆ ಪೌರ್ಣಮಿಯ ದಿನ, ಶ್ರಾವಣ ಪೌರ್ಣಮಿಯ ದಿನ ರಕ್ಷಾಬಂಧನ ಅಂದರೆ ಇದು ತುಂಬ ವಿಶೇಷವಾದದ್ದು. ಅಣ್ಣಂದಿರು ಚೆನ್ನಾಗಿರಲಿ, ಅವ್ರಿಗೆ ಆಯುಷ್ಯು ಆರೋಗ್ಯ ಸಿಗಲಿ, ಅವರು ಎಲ್ಲ ಕೆಲಸದಲ್ಲೂ ಸಕ್ಸಸ್ ಆಗಲಿ, ಎಲ್ಲ ಕೆಲಸದಲ್ಲೂ ವೃದ್ಧಿ ಆಗಲಿ, ಅವರು ಎಲ್ಲ ದೇವರ ಒಂದು ಆಶೀರ್ವಾದ ಸಿಗಲಿ ಅಂತ ಅಣ್ಣಂದಿರಿಗೆ ತಂಗಿಯರು ರಾಖಿ ಕಟ್ತಾರೆ. ಹಾಗೆ ತಂಗಿಯರಿಗೆ ಗಂಡಂದಿರವತ್ತು ಆಶೀರ್ವಾದ ಮಾಡಬೇಕು. ನನ್ನ ತಂಗಿಗೂ ಒಳ್ಳೆಯದಾಗಲಿ, ನನ್ನ ತಂಗಿಗೂ ಎಲ್ಲ ಅಭಿವೃದ್ಧಿ ಆಗಲಿ, ಚೆನ್ನಾಗಿ ಓದಲಿ, ತಂಗಿದಿರು ಒಳ್ಳೆ ಮನೆ ಸೇರಲಿ, ಅವಳ ಭವಿಷ್ಯ ಚೆನ್ನಾಗಿರಲಿ ಅಂತ ಅಣ್ಣಂದಿರು ತಂಗಿಯರಿಗೆ ಆಶೀರ್ವಾದ ಮಾಡುವಂಥ ದಿನ ನಾಳೆ. ಈ ಒಂದು ರಾಖಿ ಹಬ್ಬ ಅಂದರೆ ತುಂಬ ವಿಶೇಷವಾದದ್ದು. ನೋಡಿ, ರಾಖಿ ಹಬ್ಬದ ದಿನ ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ನೋಡಿ, ರಾಖಿ ಕಟ್ಟುವಾಗ ನೀವು
ಟೈಮಿಂಗ್ಸು ನೋಡಿಕೊಂಡು ಕಟ್ಟಬೇಕು. ಯಾವ ಸಮಯ ಅಂದರೆ ಆ ಸಮಯದಲ್ಲಿ ರಾಖಿ ಕಟ್ಟೋಗಿಲ್ಲ. ಭದ್ರಯೋಗ ಅಂತ ಇದೆ. ಭದ್ರಯೋಗದಲ್ಲಿ ಯಾರೂ ರಾಖಿ ಕಟ್ಟಬಾರ್ದು. ರಾಖಿ ಕಟ್ಟಿದರೆ ಅದು ತುಂಬ ಕೆಟ್ಟದಾಗುತ್ತೆ ಅಣ್ಣಂದಿರಿಗೆ. ಭದ್ರಯೋಗದಲ್ಲಿ ಯಾವ ಕೆಲಸ ಶುಭ ಕಾರ್ಯನೂ ಮಾಡೋ ಹಾಗಿಲ್ಲ ನೋಡಿ. ಭದ್ರಯೋಗ ಬೆಳಗ್ಗೆ 7:20 ಸಂಜೆ ಅಲ್ಲ, ಮಧ್ಯಾಹ್ನ 2:15 ಇದೆ. ಅದರಿಂದ ಭದ್ರಯೋಗದಲ್ಲಿ ಯಾರೂ ರಾಖಿ ಕಟ್ಟಬೇಡಿ. 2:20 ಮೇಲೆ ರಾಖಿ ಕಟ್ಟಿ. ಅದು ಸಂಜೆ 5:05ವರೆವರೆಗೂ ಇದೆ. ಅಷ್ಟರಲ್ಲಿ ನೀವು ಕಟ್ಟಿ. 2:15 ನೀವು ರಾಖಿ ಕಟ್ಟೋದ್ರಿಂದ ಅಣ್ಣಂದಿರಿಗೆ ತುಂಬ ಶ್ರೇಯಸ್ಸು ಸಿಗುತ್ತೆ. ಆ ಒಳ್ಳೆ ಟೈಮಲ್ಲಿ ಕಟ್ಟೋದ್ರಿಂದ ನೀವು ಶ್ರೇಯಸ್ಸು ಸಿಗುತ್ತೆ. ಯಾವ ಟೈಮ್ ಅಂದರೆ ಆ ಟೈಮಲ್ಲಿ ಕಟ್ಟಬಾರ್ದು. ಅಂದರೆ ಕೆಟ್ಟ ಟೈಮ್. ಭದ್ರಯೋಗ ಅಂದರೆ ತುಂಬ ಕೆಟ್ಟದಾಗುವಂಥದ್ದು. ಆದ್ದರಿಂದ ನೋಡಿ, ರಾವಣನಿಗೆ ಈ ಭದ್ರಕಾಲದಲ್ಲೇ ಶೂರ್ಪಣಖ ರಾಖಿ ಕಟ್ಟಿದ್ದು. ಆದ್ದರಿಂದ ನೋಡಿ, ಅದೇ ವರ್ಷ ಬರೋ ಅಷ್ಟರಲ್ಲಿ, 1 ವರ್ಷದಲ್ಲಿ ಅವನು ಇದೇ ನಾಶ ಆಯಿತು. ಅವ್ರ ವಂಶನೇ ನಾಶ ಆಗೋಯ್ತು. ಅವ್ರ ಮಗ ಎಲ್ಲ ಸತ್ತೋದ್ರು, ಅವನು ನಾಶ ಆದ. ಅದರಿಂದ ಭದ್ರಯೋಗ ಕಾಲದಲ್ಲಿ ಯಾರೂ ರಾಖಿ ಕಟ್ಟಬಾರ್ದು. ಮತ್ತು ಅಣ್ಣಂದಿರ ಆಶೀರ್ವಾದನೂ ತಗೊಳ್ಳಿ. ತಂಗಿಯರು ಎಲ್ಲರಿಗೂ ಒಳ್ಳೆಯದಾಗತ್ತೆ. ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇರೋರಾದರೆ ನೀವು ಬೇರೆಯವ್ರಿಗೆ, ಗೊತ್ತಿಲ್ಲದೆ ಇರೋರಿಗೆ ತಿಳಿಸ್ಕೊಡಿ ದಯವಿಟ್ಟು. ಟೈಮಿಂಗ್ಸ್ ಎಲ್ಲ ಹೇಳಿದ್ದೀನಿ ನಾನು. ಅದೇ ಟೈಮಲ್ಲಿ ಕಟ್ಟಿ. ಮಧ್ಯಾಹ್ನ 2:15 ಯಾರೂ ರಾಖಿ ಕಟ್ಟಬೇಡಿ. ಬೆಳಗ್ಗೆಯಿಂದ 2:20 ನಂತರ ನೀವು ರಾಖಿ ಕಟ್ಟಿ. ಭದ್ರಕಾಲದಲ್ಲಿ ಯಾರೂ ಕಟ್ಟಬೇಡಿ. ಹೀಗೆ ರಾವಣ ತನ್ನ ಇದೇ ನಾಶ ಮಾಡಿಕೊಂಡ. ತಂಗಿ ಒಂದು ಭದ್ರಾಕಾಲದಲ್ಲಿ ರಾಖಿ ಕಟ್ಟಿರೋದ್ರಿಂದ ನೋಡಿ. ಶಿವಾರಾಧನೆ ಎಲ್ಲ ಮಾಡಿಕೊಂಡು ನೀವು ಶಿವನಿಗೆ ಇಷ್ಟವಾದ ಮಂತ್ರ ನೀವು 1 ಮಾಲ ಜಪ ಮಾಡಿ. ನಾಳೆ ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂ ಇವಮೇವಂ ಮೃತ್ಯುರ್ಮೋಕ್ಷಿ ಯಮಾಮೃತಂ. ಈ ಒಂದು ಮಂತ್ರನ ನೀವು 1 ಮಾಲೆಯಷ್ಟು ಹೇಳ್ಕೊಳ್ಳಿ. ರುದ್ರಾಕ್ಷಿ ಮಾಲೆಯಲ್ಲಿ ಹೇಳ್ಕೊಂಡು ನೀವು ಶಿವನ ಆಶೀರ್ವಾದ ಪಡ್ಕೊಳ್ಳಿ. ಮತ್ತು ನಾಳೆ ಶಿವನ ಆರಾಧನೆ ಮಾಡಿ ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ, ಅರ್ಚನೆ ಮಾಡಿಸಿ, ಪೂಜೆ ಸಲ್ಲಿಸಿ. ನಿಮ್ಮ ಶಕ್ತಿ ಅನುಸಾರ ಅಭಿಷೇಕ ಇದ್ದರೆ ಅಭಿಷೇಕನೂ ಮಾಡಿಸಿ. ಇಷ್ಟು ಮಾಡ್ಕೊಳ್ಳಿ. ನಾಳೆ ಸಂಕ್ರಾಂತಿ ಕೂಡ ಇದೆ, ಪೌರ್ಣಮಿ ಕೂಡ ಇದೆ, ಉಪಕರ್ಮ ಕೂಡ ಇದೆ, ಹಯಗ್ರೀವ ಜಯಂತಿ ಇದೆ, ಗಾಯತ್ರಿ ಜಯಂತಿ ಕೂಡ ಇದೆ. ನಾನು ನಿಮಗೆ ಸಂಕ್ರಾಂತಿ ದಿನ ಏನು ಮಾಡಬೇಕು ಅಂತ ಅದು ಹೇಳ್ತೀನಿ ನೋಡಿ. ನಾಳೆ ಯಾರು ಎಳ್ಳು ಬೆಲ್ಲ ದಾನ ಕೊಡ್ತಾರೆ, ಎಳ್ಳು ಬೆಲ್ಲ ದಾನ ಕೊಡೋದ್ರಿಂದ ತುಂಬ ವಿಶೇಷವಾದ ಫಲ ಸಿಗುತ್ತೆ. ಎಳ್ಳು ಬೆಲ್ಲ ದಾನ ಕೊಡಬೇಕು. ಮತ್ತು ನಾಳೆ ನವಗ್ರಹದಲ್ಲಿ ಶನಿದೇವರಿಗೆ, ಶನಿ ಮಹಾತ್ಮ ಸ್ವಾಮಿಗೆ ಎಳ್ಳು ಬೆಲ್ಲ ಇಟ್ಬಿಟ್ಟು ನೈವೇದ್ಯ ಮಾಡಿ ನೀವು ಪ್ರದಕ್ಷಿಣೆ ಹಾಕ್ಕೊಬೇಕು. ಪ್ರದಕ್ಷಿಣೆ ಹಾಕ್ಕೊಂಡು ₹1 ಕಾಯಿನ್ ಇಟ್ಟು, 2 ಬಾಳೆಹಣ್ಣು ಇಟ್ಟು, ವಿಳೆದೆಲೆ, 2 ಎಳ್ಳು ಬೆಲ್ಲ ಎಲ್ಲ ಇಟ್ಬಿಟ್ಟು ನೀವು ಪ್ರದಕ್ಷಿಣೆ ಹಾಕ್ಕೊಂಡು ನಮಸ್ಕಾರ ಮಾಡ್ಕೊಳ್ಳಿ. ನಿಮಗೆ ಯಾರಿಗೆ ಏನೇ ದೋಷ ಇದ್ದರೂ ನೋಡಿ ಎಲ್ಲ ಪರಿಹಾರ ಆಗತ್ತೆ. ನಿಮಗೆ ಎಲ್ಲ ಕೆಲಸದಲ್ಲೂ ಸಕ್ಸಸ್ ಕೂಡ ಆಗುತ್ತೆ. ಈ ರೀತಿ ನಾಳೆ ದಿವಸ ಪೌರ್ಣಮಿ ದಿನ, ಶ್ರಾವಣ ಸೋಮವಾರ, ರಾಖಿ ಬಂಧನ ಅಂದರೆ ರಾಖಿ ಹಬ್ಬ ಇದೆ. ಈ ರೀತಿ ಎಲ್ಲ ರಕ್ಷಾಬಂಧನ ಇರೋದರಿಂದ, ಎಲ್ಲ ರೀತಿ ಸಂಕ್ರಾಂತಿ ಇರೋದರಿಂದ ಎಲ್ಲ ದೇವರ ಆಶೀರ್ವಾದ ನಿಮಗೆ ಸಿಗುತ್ತೆ. ಮತ್ತು ನಾಳೆ ಹರಳಿಕಟ್ಟೆ ಸುತ್ತೋಕೋದಾಗಲಿ, ಅಶ್ವತ್ಥ ಕಟ್ಟೆ ಸುತ್ತಾಕಬೇಕು. ನಾಗದೇವತೆ ಆರಾಧನೆ ಮಾಡಬೇಕು. ನಾಳೆ ನಾಗರಕಲ್ಲಿಗೆ ಹಾಲು ತುಪ್ಪ ಎಲ್ಲ ಹಾಕಿ ನಿಮಗೆ ಒಳ್ಳೆಯದಾಗುತ್ತೆ, ನಿಮ್ಮ ಅಣ್ಣಂದಿರಿಗೆ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ನಾಗರಕಲ್ಲಿಗೆ ಸುತ್ತಾಕಿ ಪ್ರದಕ್ಷಿಣೆ ಹಾಕಿ ಹಾಲು ಹಾಕಿ ನೀವೇನು ಬೇಡ್ಕೊಳ್ತೀರೋ ಅದು ಒಂದು ಸಂಕಲ್ಪ ಥರ ಮಾಡಿಕೊಂಡು ನೀವು ಶಿವನ ಅಭಿಷೇಕ ಹಾಗೂ ನಾಗರಕಲ್ಲಿಗೆ ನೀವು ಹಾಲು ಹಾಕೋದ್ರಿಂದ ಆ ಸಂಕಲ್ಪ ಸಮೇತ ಕೇಳಿಕೊಂಡು ನಿಮಗೆ ಆ ಸಂಕಲ್ಪ ಈಡೇರತ್ತೆ. ಎಲ್ಲ ನಿಮ್ಮ ಕುಟುಂಬಕ್ಕೆಲ್ಲ ಒಳ್ಳೆಯದಾಗತ್ತೆ. ಮೃತ್ಯುಂಜಯ ಮಂತ್ರ ಹೇಳ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಮೃತ್ಯುಂಜಯ ಮಂತ್ರ ಹೇಳೋಕ್ಕಾಗಿಲ್ಲ ಅಂದರೆ ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ ಅಂತ ಹೇಳಿ. ಓಂ ಬೇಡ,
ನಮಃ ಶಿವಾಯ ನಮಃ ಶಿವಾಯ ಅಂತ ಒಂದು ರುದ್ರಾಕ್ಷಿ ಮಾಲ ಹೇಳ್ಕೊಳ್ಳಿ. ಮತ್ತು ಯಾರ್ಯಾರಿಗೆ ನಾಳೆ ಮಂಡಿ ನೋವು, ಮೂಳೆ ನೋವು ಇದೆ, ಸುಸ್ತಾಗತ್ತೆ, ಇಂಥವರೆಲ್ಲ ನಾಳೆ ನಾಗರಕಲ್ಲಿಗೆ ಹೋಗಿ ಹಾಲು ಎರೆದುಬಿಟ್ಟು, ಇಲ್ಲ ಹುತ್ತಕ್ಕೆ ಹೋಗಿ ಹಾಲು ಎರೆದು ಆ ಹುತ್ತದ ಮಣ್ಣು ತಂದು ನೀವು ತಿಲಕವಾಗಿ ಧರಿಸ್ಬೇಕು. ತಿಲಕ ಧರಿಸಿದ್ದೆ ಆದರೆ ನಿಮಗೆ ಮಂಡಿ ನೋವು, ಮೂಳೆ ನೋವು, ಆರೋಗ್ಯ ಸಮಸ್ಯೆ ಯಾರ್ಯಾರಿಗಿರುತ್ತೆ ಅವರಿಗೆ ಶಿವನ ಆರಾಧನೆ ಮಾಡೋದ್ರಿಂದ ಎಲ್ಲ ಒಳ್ಳೆಯದಾಗತ್ತೆ. ಅಶ್ವತ್ಥಕಟ್ಟೆಗೆ ಮತ್ತು ನಾಗರಕಲ್ಲಿಗೆ ನೀವು ಹಾಲೆರೆಯೋದ್ರಿಂದ ನಿಮ್ಮ ಎಲ್ಲ ರೋಗ ರುಜಿನಗಳೆಲ್ಲ ನಿವಾರಣೆ ಆಗುತ್ತೆ. ಮತ್ತು ನಾಗರಕಲ್ಲ ಹತ್ರ ನೀವು ಒಂದು ದೀಪನ ಅಂಟಿಸ್ಬೇಕು. ಏನು ದೀಪ ಅಂದರೆ ಅದು ಎಳ್ಳೆಣ್ಣೆ ದೀಪ. ಒಂದು ಚಂಬು ನೀರು ಹಾಕಬೇಕು. ಹರಳಿ ಮರಕ್ಕೆ, ಬೇವಿನ ಮರಕ್ಕೆ, ನಾಗರಕಲ್ಲಿಗೆ ನೀರು ಹಾಕಿ ಅನಂತರ ನೀವು ಹಾಲೆರಿಬೇಕು. ನೀರು ಹಾಕಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ನೀವು ಮರಕ್ಕೆ ಪ್ರದಕ್ಷಿಣೆ ಹಾಕಿ ದೀಪನ ಹಚ್ಚಬೇಕು. ದೀಪನ ಬೆಳಗೋವಾಗ ನಿಮ್ಮ ಸಂಕಲ್ಪ ಕೇಳಿಕೊಂಡು ಭಕ್ತಿಯಿಂದ ನೀವು ಗಣೇಶನ ಸ್ಮರಣೆ ಮಾಡಿಕೊಂಡು ನಂತರ ಎಲ್ಲ ಪೂಜೆ ಮಾಡಬೇಕು. ನೀವು ಗಣೇಶನ ನೆನೆಸ್ಕೊಂಡು ಮಂತ್ರ ಹೇಳಬೇಕು. ಗಣೇಶನ ಸ್ಮರಣೆ ಮಾಡಿದ ನಂತರ ನೀವು ಬೇರೆ ದೇವ್ರಿಗೆ ಕರಿಬೇಕು. ಫಸ್ಟು ಗಣೇಶನನ್ನು ನೀವು ಮಾಡ್ಕೋಬೇಕು. ಎಲ್ಲಿ ಪೂಜೆ ಮಾಡಲಿ, ಮನೇಲಿ ಮಾಡಲಿ, ಹೊರಗಡೆ ಎಲ್ಲ ಕಡೆನೂ ಗಣೇಶನ ಆರಾಧನೆ ಮಾಡಿಕೊಂಡು ನೀವು ಒಂದು ದೀಪ ಹಚ್ಚಿಬಿಟ್ಟು ದೀಪನ ಬೆಳಗಿಯಲ್ಲಿ ನಾಗದೇವತೆಗಳಿಗೆಲ್ಲ ನೆನೆಸ್ಕೊಂಡು ದೀಪನ ಬೆಳಗ್ಬಿಟ್ಟು ನೀವು ಅಲ್ಲಿ ಆರಾಧನೆ ಮಾಡಿಕೊಂಡು ನೀವು ಸಂಕಲ್ಪ ಮಾಡ್ಕೊಂಡು ಪೂಜೆ ಮುಗಿಸಿ ಬನ್ನಿ. ಪೂಜೆ ಮುಗಿಸಿ ಮನೇಲಿ ನೀವು ಬೇಗ ಮಾಡಿ ಪೂಜೆ ಹೋದರೂ ಸರಿ, ಇಲ್ಲ ಲೇಟಾಗಿ ಹೋದರೂ ನೀವು ಬಂದು ಪೂಜೆ ಮಾಡಿಕೊಂಡು ನೀವು ಬಿಲ್ವಾರ್ಚನೆ ಮಾಡ್ಕೊಳ್ಳಿ ಮನೇಲಿ ಶಿವಲಿಂಗ ಇದ್ದರೆ. ಇಲ್ಲ ಅಂದರೆ ನೀವು ಶಿವಾಲಯಕ್ಕೆ ಹೋಗಿ ಶಿವನಿಗೆ ಅರ್ಪಣೆ ಮಾಡಿ ಅಂತ ಅರ್ಚಕರಿಗೆ ಕೊಡಿ ಬಿಲ್ವ ಪತ್ರೆನ. ಹೀಗೆ ಮಾಡ್ಕೊಳ್ಳಿ. ನಿಮ್ಮ ಕುಟುಂಬಕ್ಕೆಲ್ಲ ಒಳ್ಳೆಯದಾಗಲಿ. ಮತ್ತು ನಾನು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಮತ್ತೆ ಇನ್ನೊಂದು ವೀಡಿಯೋ ಮಾಡ್ತೀನಿ, ಸಿಗ್ತೀನಿ ನಾನು. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ವೀಕ್ಷಕರೇ.